ಡಾಕ್ಟರ್ ಇನ್ನು ಹೇಳ್ತಾ ಇದ್ರಿ ಈ PCOD ಸಮಸ್ಯೆ ಅನ್ನೋದು ಕೆಲವರಿಗೆ ಗೊಂದಲ ಇರುತ್ತೆ, ಲೈಫ್ ಟೈಮ್ ಇದು ಇರುತ್ತಾ ಅಥವಾ ಟ್ರೀಟ್ಮೆಂಟನ್ನು ತಗೊಳ್ತಾ ಇರಬೇಕಾ ಅಂತ ಹೇಳಿ. ಸೊ ಇದನ್ನು ಕ್ಲಿಯರ್ ಮಾಡೋದಾದ್ರೆ ಅಗೇನ್ ಯಾವ ಏಜಲ್ಲಿ ನೀವು ಇದ್ದೀರಾ ಅನ್ನೋದು ಮ್ಯಾಟ್ರ್ ಆಗ್ತಾ ಹೋಗುತ್ತೆ. ಓಕೆ, ಇಫ್ ಯು ಆರ್ ಇನ್ ಯೋರ್ 20s ಅಂದರೆ ರಿಪ್ರೊಡಕ್ಟಿವ್ ಏಜಲ್ಲಿ ಇದ್ದಾಗ ಇದು ನೀವು ಕನ್ಸಿಡರ್ ಮಾಡಲೇಬೇಕಾಗುತ್ತೆ. ಬಟ್ ಒನ್ಸ್ ಯು ಟರ್ನ್ 40-42 ಮೆನೋಪಾಸ್ ಹತ್ರ ಬರ್ತಾ ಇದೆ, ಮಕ್ಕಳಿದ್ದಾರೆ ಎಲ್ಲ ಇದ್ದಾಗ ಅಂಥದ್ದೇನು ಮೇಜರ್ ಕನ್ಸರ್ನ್ ಆಗಿ ನಿಮಗೆ ತೊಂದರೆ ಕೊಡುವಂಥದ್ದಲ್ಲ. ಇವಾಗ ಪ್ರೀವಿಯಸ್ ಕಾಲರ್ ಹೇಳಿದ್ರು ಶಿ ಇಸ್ ಇನ್ ಹರ್ 25, PCOD ಆಗಿದೆ, ಆಪ್ರೇಟ್ ಅಂದರೆ ಏನಿಲ್ಲ, ಆ ಸಿಸ್ಟನ್ನ ಜಸ್ಟ್ ಬ್ಲಾಸ್ಟ್ ಮಾಡ್ತಾರೆ ಅಷ್ಟೇ ಆಗಿದೆ. ಬಟ್ ಸ್ಟಿಲ್ ಹರ್ ಮೇನ್ ಇಶ್ಯೂ ಏನೋ ಕನ್ಸೀವ್ ಆಗ್ತಾ ಇಲ್ಲ ಅನ್ನೋದು ಸೆಟ್ರೇಟ್ ಆಗಿಲ್ಲ. ಸೊ PCOD ಯಾವಾಗಲೂ ಏನಾಗುತ್ತೆ ಅಂದರೆ ಇನಬಿಲಿಟಿ ಟು ಕನ್ಸೀವ್. ಮಾತನಾಡೋಣ, ಕಾಲರ್ ರೆಡಿ ಇದ್ದಾರೆ. ನಮಸ್ತೆ ಧನು. ಹಲೋ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬಳ್ಳಾರಿ ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಕೊಡ್ರಿ. ಹಲೋ. ಹಲೋ ನಮಸ್ತೆ ಮ್ಯಾಮ್. ನಮಸ್ತೆ ಮೇಡಮ್. ಹೇಳಿ ಮೇಡಮ್. ಗರ್ಭಚೀಲ ತರಿಸಿದ್ಮೇಲೆ 4 ವರ್ಷ ಆದ್ಮೇಲೆ ಮತ್ತೆ ಮುಟ್ಟಾಗುತ್ತೆ ಮೇಡಮ್, ಬಿಳಿ ಮುಟ್ಟು. 3 ವರ್ಷ ಗರ್ಭಚೀಲ ತೆಗೆದ್ಮೇಲೆ 3 ವರ್ಷ ಆದ್ಮೇಲೆ ಮತ್ತೆ ಮುಟ್ಟಾಗುತ್ತೆ. ಓಕೆ, ಬಿಳಿ ಮುಟ್ಟಾಗುತ್ತೆ ಮೇಡಮ್ ಅವರೇ. ಓಕೆ, ಬಿಳಿ ಮುಟ್ಟಾಗ್ತಾ ಇದೆನಾ ಅಥವಾ ರಕ್ತಸ್ರಾವ ಆಗ್ತಾ ಇದೆನಾ? ಇಲ್ಲ ಮೇಡಮ್ ಅವರೇ, ಬಿಳಿ ಮುಟ್ಟಾಗುತ್ತೆ. ಓಕೆ ಓಕೆ, ಇದರೊಟ್ಟಿಗೆ ಸೊಂಟ ನೋವು ಇರೋದು ಏನಾದರೂ ಇದೆನಾ? ಸೊಂಟ ನೋವು ಇಲ್ಲ ಮೇಡಮ್ ಅವರೇ, ಏನಿಲ್ಲ ಅವರಿಗೆ. ಅದು ಕೆಲವು ಮೈಲ್ಡ್ ಇನ್ಫೆಕ್ಷನ್ಸ್ಗಳು ಕೂಡ ಆಗಿರ್ಬೋದು, ವೆಜೈನೈಟಿಸ್ ಅಂತ ಏನು ಹೇಳ್ತೀವಲ್ಲ ಅಂಥದ್ರಲ್ಲಿ ಏನಾಗುತ್ತೆ, ಈ ಇನ್ಫೆಕ್ಷನ್ನ ಹೊರಗಡೆ ಹಾಕೋದಕ್ಕೆ ಬಾಡಿ ನ್ಯಾಚುರಲ್ ಆಗಿ ಎಕ್ಸಸ್ ಮ್ಯೂಕಸ್ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಇದು ಮೈಲ್ಡ್ ಇನ್ಫೆಕ್ಷನ್ಸ್ಗಳಿರ್ಬೋದು. ಗರ್ಭಕೋಶ ತೆಗೆಸಿದ ಮೇಲೆ ಹೀಗಾಗಿದೆ ಅಂದರೆ ಇದಕ್ಕೇನೂ ಸಂಬಂಧ ಇಲ್ಲಮ್ಮ. ಆದಷ್ಟು ಬೇಗ ಹತ್ತಿರ ಇರೋ ಶಾಖೆಗೆ ವಿಸಿಟ್ ಮಾಡಿ, ಈ ಚಿಕ್ಕ ಪುಟ್ಟ ಇನ್ಫೆಕ್ಷನ್ಸ್ ಇದ್ದರೂ ಕೂಡ ನೀವು ಯಾವುದೇ ಕಾಂಪ್ಲಿಕೇಶನ್ಸ್ ಇಲ್ಲದಲ್ಲೇ ಟ್ರೀಟ್ಮೆಂಟ್ನ ತಗೋಬೋದು. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್ ಹೇಳ್ತಾ ಇದ್ರಿ PCOD ಸಮಸ್ಯೆ ಲೈಫ್ ಟೈಮ್ ಇರುತ್ತಾ ಹೇಗೆ ಅನ್ನೋದ್ರ ಕುರಿತು. ಅದೇ ಹೇಳ್ದಂಗೆ ಯಾವ ಏಜಲ್ಲಿ ಡಿಟೆಕ್ಟ್ ಆಗಿದೆ ಆ್ಯಂಡ್ PCOD ಇವಾಗ ಹೇಳ್ದಂಗೆ ಅರ್ಲಿ 20s ಅರ್ಲಿ 30s ಅಂದರೆ ನೀವು ಕನ್ಸಿಡರ್ ಮಾಡಲೇಬೇಕಾಗುತ್ತೆ. PCOD ಇಂದ ಕನ್ಸೀವ್ ಆಗ್ತಾ ಇಲ್ಲ ಅನ್ನೋದು ತುಂಬ ರೇರ್ ಅಂತ ಹೇಳ್ಬೋದು. ಬಟ್ ಹಾರ್ಡ್ ಟು ಕನ್ಸೀವ್ ಅಂತ ಹೇಳ್ಬೋದು, ಅಂದರೆ ಕಷ್ಟ ಆಗ್ಬೋದು. ಬಟ್ PCOD ಇಂದನೇ ನಂಗೆ ಕನ್ಸೀವ್ ಆಗ್ತಾ ಇಲ್ಲ ಅನ್ನೋದು ಆ ರೀತಿ ಏನೂ ಇರೋದಿಲ್ಲ. ಕೆಲವು ಬೇರೆ ರೀಸನ್ಸ್ಗಳು ನೋಡ್ತಾ ಹೋಗಬೇಕಾಗತ್ತೆ. ಸೊ ಅದೇನು ರೀಸನ್ ಇದೆ ಅದಕ್ಕೆ ಸಂಬಂಧಿತವಾಗಿ ಮೆಡಿಸಿನ್ಸ್ ಕೊಡೋದ್ರಿಂದ ಮೆನ್ಸ್ಟ್ರೇಷನ್ ನ್ಯಾಚುರಲ್ ಆಗು ಆಗ್ತಾ ಹೋಗುತ್ತೆ ವಿತೌಟ್ ಎನಿ ಇಂಡ್ಯೂಸ್ ಮಾಡ್ದಲೆ. ಆ್ಯಂಡ್ ಇನಬಿಲಿಟಿ ಟು ಕನ್ಸೀವ್ ಅನ್ನೋದೇನು ಇನ್ಫರ್ಟಿಲಿಟಿ ಇಶ್ಯೂಸ್ ಇರುತ್ತಲ್ಲ ಅದು ಸೆಟ್ರೇಟ್ ಆಗ್ತಾ ಹೋಗುತ್ತೆ. ಓಕೆ, ಇನ್ನು ಆಗಲೇ ಹೇಳ್ದ ಹಾಗೆ PCOD ಸಮಸ್ಯೆ ಅಂತ ಹೇಳಿದ ತಕ್ಷಣ ಡಾಕ್ಟರ್ ಹತ್ರ ಬಂದು ಹೇಳ್ಕೊಳ್ಳೋದಕ್ಕೆ ಭಯ ಪಡ್ತಾ ಇರ್ತಾರೆ, ಅಂಥವ್ರಿಗೆ ಏನು ಹೇಳ್ತೀರಾ ಡಾಕ್ಟರ್? ಭಯ ಪಡುವಂಥದ್ದು ಏನೂ ಇಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ ಇದು ಅಂಟು ರೋಗನೂ ಅಲ್ಲ, ಒಬ್ಬರಿಂದ ಒಬ್ರಿಗೆ ಹರಡುವಂಥದ್ದು ಅಲ್ಲ. ಸೊ ಭಯ ಪಡುವಂಥದ್ದೇನಿಲ್ಲ. ಹೇಳ್ದಂಗೆ ಇದು 10 ಜನರಲ್ಲಿ ಒಬ್ಬರಲ್ಲಿ ಸಾಮಾನ್ಯವಾಗಿ ಇದ್ದಿದ್ದೆ. ಭಯ ಪಡ್ದಲೆ ಏನೇ ಪ್ರಾಬ್ಲಮ್ಗಳಿದ್ರು ಅಗೇನ್ ಮೆನ್ಸಸ್ ಇರೆಗ್ಯುಲರ್ ಆಗ್ತಾ ಇದೆ ಅಂದ ತಕ್ಷಣ ಇದು ಬರೀ PCODಗೆ ಸಂಬಂಧಿತವಾಗಿ ಇರೋದಿಲ್ಲ, ಬೇರೆ ಕಾಯಿಲೆಗಳು ಕೂಡ ಇದೆ. ಥೈರಾಯ್ಡ್ ಸಮಸ್ಯೆ ಆಗಿರಲಿ ಅಥವಾ ಪಿಟ್ಯೂಟರಿ ಗ್ಲ್ಯಾಂಡಲ್ಲಿ ಏನಾದರೂ ಸಮಸ್ಯೆ ಆಗಿದ್ರೂ ಕೂಡ ಮೆನ್ಸ್ಟ್ರಲ್ ಇರೆಗ್ಯುಲಾರಿಟೀಸ್ ಇರುತ್ತೆ. ಹಾಗಾಗಿ ನಿಮಗೆ ಏನೇ ಲಕ್ಷಣ ಕಂಡಲ್ಲಿ ಆದಷ್ಟು ಬೇಗ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ನಿಮ್ಮ ಸ್ವಯಂ ಆಗಿರೋಂಥ ಟ್ರೀಟ್ಮೆಂಟ್ನ ಫಾಲೋಅಪ್ ಮಾಡಬೇಡಿ. ಆದಷ್ಟು ಬೇಗ ನೀವು ಕನ್ಸಲ್ಟ್ ಮಾಡೋದ್ರಿಂದ ಬೆಟರ್ ಪ್ರಾಗ್ನೋಸಿಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830,
ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.